ಪದವಿ ಪೂರ್ವ ಶಿಕ್ಷಣ ಇಲಾಖೆಯು 2025-26ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿಯನ್ನು ಈಗಾಗಲೇ ನೀಡಿದೆ. ಅದರನ್ವಯ ಮೊದಲ ಕಿರು ಪರೀಕ್ಷೆಯು ಇದೇ ತಿಂಗಳ ಆಗಸ್ಟ್ 11ರಿಂದ 14ರವರೆಗೆ ನಡೆಸಬೇಕಂತ ಜಿಲ್ಲೆಯ ಉಪನಿರ್ದೇಶಕರಿಗೆ ತಿಳಿಸಲಾಗಿದೆ. ಈ ದಿನಾಂಕದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಆಯಾಯ ಜಿಲ್ಲೆಗಳು ಮಾಡಿಕೊಳ್ಳಬಹುದು. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಯಾರು ತಯಾರಿಸ್ತಾರೆ, ಯಾವ ಮಾನದಂಡದಿಂದ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗುತ್ತೆ ಹಾಗೂ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸ್ತವೆ ಎಂಬ ಮಾಹಿತಿಗಳನ್ನ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಈ ಪ್ರಸಕ್ತ ಸಂಚಿಕೆಯಲ್ಲಿ ದ್ವಿತೀಯ PUC ಕನ್ನಡ ವಿಷಯದ ಕಳೆದ ವರ್ಷದ ಕೆಲವು ಜಿಲ್ಲೆಗಳ ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳನ್ನ ತಿಳಿಸೋ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಗಳ ಪ್ಯಾಟ್ರನ್ ಹಾಗೂ ಯಾವ ಯಾವ ಮೇನ್ಗಳನ್ನು ಯಾವ ವಿಭಾಗದಿಂದ ಅಂದರೆ ಪದ್ಯ, ಗದ್ಯ, ದೀರ್ಘ ಗದ್ಯದಿಂದ ಓದಬೇಕು ಎಂಬ ವಿಷಯಗಳನ್ನ ತಿಳಿಸಲಾಗುತ್ತೆ. ಈ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 40 ಅಂಕಗಳಿಗೆ ಸಿದ್ಧವಾಗುತ್ತೆ. ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ 3 ಪದ್ಯವನ್ನು, ಮೊದಲ 3 ಗದ್ಯವನ್ನು, 4 ದೀರ್ಘ ಗದ್ಯಗಳನ್ನು ಹಾಗೂ ಇದಕ್ಕೆ ಅನ್ವಯವಾಗುವ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಪ್ರಥಮ ಕಿರು ಪರೀಕ್ಷೆಗೆ ನೀಡಲಾಗಿದೆ. ಈ ಜಿಲ್ಲೆಯ ಕಳೆದ ವರ್ಷದ ದ್ವಿತೀಯ PUC ಕನ್ನಡ ವಿಷಯದ ಪ್ರಥಮ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು. ಒಟ್ಟು 40 ಅಂಕಗಳಿಗಿದೆ. ಮೊದಲ ಮೇನ್ನಲ್ಲಿ 3 ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಲಾಗಿದೆ. ಪ್ರತಿ ಪ್ರಶ್ನೆಗೂ 1 ಅಂಕ ಇರುತ್ತೆ. ಈ ವಿಭಾಗದಲ್ಲಿ 3 ಪ್ರಶ್ನೆಗಳಿಗೆ 3 ಅಂಕವನ್ನು ನಿಗದಿಪಡಿಸಲಾಗಿದೆ. ಇಲ್ಲಿಯ ಪ್ರತಿಯೊಂದು ಪ್ರಶ್ನೆಗೆ 4 ಉತ್ತರವನ್ನು ನೀಡಲಾಗಿರುತ್ತೆ. ಇದರಲ್ಲಿ ಸರಿಯಾದ 1 ಆಯ್ಕೆಯನ್ನು ಗುರುತಿಸಿ ಬರೀಬೇಕು. ಇಲ್ಲಿಯ ಪ್ರಶ್ನೆಗಳನ್ನು ಪದ್ಯ, ಗದ್ಯ, ದೀರ್ಘ ಗದ್ಯದಿಂದ ಆಯ್ಕೆ ಮಾಡಿಕೊಟ್ಟಿರ್ತಾರೆ. ಎರಡನೇ ಮೇನ್ನಲ್ಲಿ 2 ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನು ನೀಡಿರ್ತಾರೆ. ಇದಕ್ಕೂ ಉತ್ತರವನ್ನು ಅಲ್ಲೇ ಮೇಲೆ ಕೊಟ್ಟಿರ್ತಾರೆ. ಈ 2 ಬಿಟ್ಟ ಸ್ಥಳದ ಪ್ರಶ್ನೆಗೆ 2 ಅಂಕ ಇರುತ್ತೆ ಹಾಗೂ ಇವೆರಡೂ ಪ್ರಶ್ನೆಗಳು ಗದ್ಯ ವಿಭಾಗದಿಂದ ಮಾತ್ರ ಆಯ್ಕೆ ಆಗಿರುತ್ತೆ. ಮೂರನೇ ಮೇನ್ನಲ್ಲಿ 2 ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು 2 ಅಂಕಗಳಿಗೆ ನೀಡಲಾಗಿದೆ. ಕೊಟ್ಟಿರುವ 2 ಪ್ರಶ್ನೆಗೆ ಅದರ ಮುಂಭಾಗದಲ್ಲಿರೋ 3 ಉತ್ತರಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಬರೀಬೇಕು. ಮೊದಲ ಪ್ರಶ್ನೆ ಕೂಡಲ ಸಂಗಮ ದೇವ ಅಂತಿದೆ. ಇದಕ್ಕೆ ಉತ್ತರ ಬಸವಣ್ಣ. ಎರಡನೇ ಪ್ರಶ್ನೆ ಕರ್ನಾಟ ಭಾರತ ಕಥಾಮಂಜರಿ ಅಂತಿದೆ. ಇದಕ್ಕೆ ಉತ್ತರ ಕುಮಾರವ್ಯಾಸ ಭಾರತ. ಈ ವಿಭಾಗದ ಪ್ರಶ್ನೆಗಳು ಕೇವಲ ಪದ್ಯದಿಂದ ಮಾತ್ರ ಆಯ್ಕೆಯಾಗಿರುತ್ತೆ. ನೀವು ಪದ್ಯದ ಕವಿ, ಆಕಾರ ಗ್ರಂಥ, ವಚನಕಾರರ ಹೆಸರು ಮತ್ತು ಅಂಕಿತ ನಾಮಗಳನ್ನ ಓದ್ಕೊಳ್ಳಿ. ಮುಂದಿನ ವಿಭಾಗದಲ್ಲಿ ಪದ್ಯ ವಿಭಾಗದಿಂದ ನೀಡಿರುವ 2-3 ವಾಕ್ಯದ ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು 2 ಅಂಕಗಳಿಗೆ ಬರೀಬೇಕು. ಯಾರು ಮನೆಯನ್ನು ತಿರಿಯನು, ಕೆರೆಯುದಕವನ್ನು ಅರಸದವನು ಯಾರು, ತಾನು ಘೋರತರ ವಿಷವನ್ನು ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ. ಈ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು ಬರೀಬೇಕು. ನಂತರ ಗದ್ಯ ವಿಭಾಗದಲ್ಲೂ 2 ಪ್ರಶ್ನೆಗಳನ್ನು 2-3 ವಾಕ್ಯಕ್ಕೆ ನೀಡಲಾಗಿದೆ. ಇದರಲ್ಲಿ 1ಅನ್ನು 2 ಅಂಕಗಳಿಗೆ ಬರೀಬೇಕು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ತೊಡಗಿದವು, ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡಳು. ಈ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು ಬರೀಬೇಕು. ಮುಂದೆ ದೀರ್ಘ ಗದ್ಯದಲ್ಲಿಯೂ 2 ಪ್ರಶ್ನೆಗಳನ್ನು 2-3 ವಾಕ್ಯಕ್ಕೆ ನೀಡಲಾಗಿದೆ. ಇದರಲ್ಲೂ 1ಅನ್ನು 2 ಅಂಕಗಳಿಗೆ ಬರೀಬೇಕು. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು. ಈ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ನೀವು ಉತ್ತರಿಸಬೇಕು. ಇನ್ನು ಸಂದರ್ಭ ವಿಭಾಗದಲ್ಲಿಯೂ 2-3 ವಾಕ್ಯದಂತೆ ಪದ್ಯ, ಗದ್ಯ, ದೀರ್ಘ ಗದ್ಯಗಳಲ್ಲಿ ಪ್ರತ್ಯೇಕ ಮೇನ್ಗಳನ್ನು ನೀಡಲಾಗಿರುತ್ತೆ. ಪ್ರತಿ ವಿಭಾಗದಿಂದ 1 ಪ್ರಶ್ನೆಯನ್ನು 3 ಅಂಕಗಳಿಗೆ ಬರೀಬೇಕು. ಉದಾಹರಣೆಗೆ ಏನಂ ಕೇಳ್ದಪೇನೋ ಪೊಲ್ಲ ವಾರ್ತೆಯನ್, ಹಾಗೆಗಳನ್ನು ಹಿಂಡಿದನು ಮನದೊಳಗೆ. ಇವೆರಡರಲ್ಲಿ 1ಅನ್ನು ಬರೀಬೇಕು. ಆಪರೇಷನ್ ಆಗಬೇಕು, ಪರವಾಗಿಲ್ವಾ, ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಇವೆರಡರಲ್ಲಿ 1ಅನ್ನು ಬರೀಬೇಕು. ಆನೆ ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಇವೆರಡರಲ್ಲಿ 1ಅನ್ನು ಬರೀಬೇಕು. ಒಟ್ಟು ಸಂದರ್ಭ ವಿಭಾಗದಲ್ಲಿ 9 ಅಂಕಗಳಿರುತ್ತೆ. ಮುಂದಿನ ವಿಭಾಗದಲ್ಲಿಯೂ ಗದ್ಯ, ಪದ್ಯ, ದೀರ್ಘ ಗದ್ಯದಿಂದ ನೀಡಲಾಗಿರುವ 1, 5, 6 ವಾಕ್ಯದ ಪ್ರಶ್ನೆಗಳನ್ನು 4 ಅಂಕಗಳಿಗೆ ಬರೀಬೇಕು. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ಇವೆರಡರಲ್ಲಿ 1ಅನ್ನು. ಗದ್ಯದಲ್ಲಿ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವುವು ವಿವರಿಸಿ. ಇವೆರಡರಲ್ಲಿ 1ಅನ್ನು. ಮತ್ತು ದೀರ್ಘಗದ್ಯದಲ್ಲಿ ನಿರೂಪಕರು ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲಿಲ್ಲಬೇಕೆ, ವಿವರಿಸಿ. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ. ಇವೆರಡರಲ್ಲಿ 1ಅನ್ನು ಬರೀಬೇಕು. ಒಟ್ಟು ಈ ವಿಭಾಗ 12 ಅಂಕಗಳಿಗಿದೆ. ನಂತರ ಭಾಷಾಭ್ಯಾಸ ವಿಭಾಗದಿಂದ 6 ಅಂಕಗಳನ್ನು ನೀಡಲಾಗಿದೆ.
ಪದಗಳ ಅರ್ಥವನ್ನು ಮತ್ತು ನಾನಾರ್ಥವನ್ನು 2 ಅಂಕಗಳಿಗೆ ನೀಡಲಾಗಿದೆ. ಇವೆರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. 4 ಅಂಕಗಳಿಗೆ ವೈಯಕ್ತಿಕ ಪತ್ರ ಹಾಗೂ ಖಾಸಗಿ ಪತ್ರವನ್ನು ಬರೀಲಿಕ್ಕೆ ನೀಡಲಾಗಿದೆ. ಇವೆರಡರಲ್ಲಿ ಒಂದನ್ನು ಬರೀಬೇಕು. ಇದು ಮಂಡ್ಯ ಜಿಲ್ಲೆಯ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ. ಇನ್ನು ಚಾಮರಾಜನಗರ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ ಇನ್ನಿತರ ಜಿಲ್ಲೆಗಳ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಈ ಮುಂದೆ ನೀಡಲಾಗಿದೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ PDF ಲಿಂಕನ್ನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಗತ್ಯವಿದ್ದವರು ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮೊದಲ ಕಿರುಪರೀಕ್ಷೆಗೆ ನೀಡಲಾಗುವ ಮುಖ್ಯ ಪ್ರಶ್ನೆಗಳನ್ನ ತಿಳಿಸ್ತೀನಿ. ಆ ಹೊಸ ವಿಡಿಯೋಗಾಗಿ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.